ಗೆಳೆಯರೇ ಮತ್ತು ಸ್ನೇಹಿತರೆ, ಅನನ್ಯಕ್ಕೆ 40 ವರ್ಷ ಆದಾಗ ಕೂಡ 40ರದ್ದೊಂದು ಸಂಭ್ರಮ ಮಾಡಬೇಕು. ಎಲ್ಲ ಲೇಖಕರನ್ನ ಕರೆಸಿ ಅವ್ರನ್ನ ಸನ್ಮಾನ ಮಾಡಬೇಕು, ಅವ್ರನ್ನ ಗುರುತಿಸಬೇಕು. ಅದು ಅನನ್ಯ ಅನ್ನೋದು ಬರೀ ಪಟ್ಟಣ ಶೆಟ್ಟರ್ ಮತ್ತು ಹೇಮ ಪಟ್ಟಣ ಶೆಟ್ಟರ ಪುಸ್ತಕಗಳ ಪ್ರಕಟಿಸುವ ಸಂಸ್ಥೆ ಮಾತ್ರ ಅಲ್ಲ ಅಂತ ಅನ್ನೋದನ್ನು ದಾಖಲಿಸಬೇಕು ಅನ್ನೋ ಅರ್ಥದೊಳಗೆ ನಾನು ಹೇಳಿದ್ದೆ. ಆದರೆ ತಡವಾಗಿ ಆದರೂ ನೀನು 60 ಬಂದಿದೆ. ಭಾಳ ಖುಷಿ ಅಂತಂದರೆ ಅದು ನಾವು ಅಂದುಕೊಂಡ ಹಾಗೆ ಬಂದಿದೆ ಅಂತ ಅನ್ನೋದು ಖುಷಿಯ ಸಂಗತಿ. ಬರೀ ಮೊದಲು ಪತ್ರಗಳು ಸಿಗಲಿಲ್ಲ, ವಿಮರ್ಶೆ ಸಿಗಲಿಲ್ಲ ಅಂತಂದಾಗ ಒಂದು ಕಾಡು ದೇವ್ರಿಗೆ ಕಾಟ ಕಳೆದಂಗೆ ಪುಸ್ತಕ ಬರ್ತದೆ ಅನ್ನೋ ಅಂತ ಅನ್ಸಲಿಕ್ಕೆ ಶುರು ಆಗಿತ್ತು ನನಗೆ. ಆದರೆ ಕೊನೆಯ ಅಂದರೆ ಈ ಲೇಖನದ ಈ ಪುಸ್ತಕದ ರೂಪುಗೊಳ್ಳುವಿಕೆಯ ಪ್ರತಿ ಹಂತದಲ್ಲೂ ನಾನು ಜೊತೆಗಿದ್ದವನು. ಪ್ರತಿಯೊಂದು ಟಿಪ್ಪಣಿ ಸಿಕ್ಕಾಗ ಕೂಡ ಅದನ್ನು ಸಂಭ್ರಮದಿಂದ, ಸಂತಸದಿಂದ ನನ್ನ ಜೊತೆ ಶೇರ್ ಮಾಡ್ತಾಯಿದ್ರು. ವಾಸ್ತವವಾಗಿ ನಾನು ಇವತ್ತು ಇಲ್ಲಿ ವಂದಾರ್ಪಣೆ ಮಾಡಲಿಕ್ಕೆ ಬಂದು ನಿಂದಿರಬೇಕಾಗಿತ್ತು ಆ್ಯಕ್ಚುಲಿ. ಆದರೆ ನನ್ನನ್ನು ಮಾತಾಡಲಿಕ್ಕಂತ ಕರೆದಿದ್ದಾರೆ. ನಾನು ನೀನಾದ ಬಗ್ಗೆ ಮಾತ್ರ ಮಾತಾಡೋದಿಲ್ಲ, ಬರೀ ಈ 2 ಪುಸ್ತಕಗಳ ಬಗ್ಗೆ ಮಾತಾಡೋದಿಲ್ಲ. ಒಟ್ಟಾರೆಯಾಗಿ ಪಟ್ಟಣ ಶೆಟ್ಟರ ಕಾವ್ಯ ಮತ್ತು ಅದು ನಡೆದ ಬಂದ ದಾರಿಯ ಬಗ್ಗೆ ಕೆಲವು ಸಂಗತಿಗಳನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಕವಿಗಳು ಹೇಳಿದ್ದನ್ನೆಲ್ಲ ನಂಬಬೇಕಂತೇನು ಏನಿಲ್ಲ. ಕವಿಗಳು ಪೂರ್ತಿ ಸತ್ಯ ಏನು ಹೇಳುವುದಿಲ್ಲ. ಅವರು ಅರ್ಧ ಸತ್ಯವನ್ನು ಹೇಳಿ ಓದುಗಾರನ್ನ ಒಂದು ದಿಕ್ಕು ತಪ್ಪಿಸುವ ಕೆಲಸ. ದಿಕ್ಕು ತಪ್ಪಿಸೋದು ಅಂತಂದರೆ ಒಂದು ದಾರಿ ಈ ಕಡೆ ಹೋಗು ಅಂತ ಹೇಳಿ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗುವ ಒಂದು ತಂತ್ರ ಕೂಡ ಮಾಡ್ತಾ ಇರ್ತಾರೆ. ಈ ವಿಪ್ರಲಂಬ ಶೃಂಗಾರ ಅನ್ನುವ ಪದವನ್ನು ಮೊದಲ ಬಾರಿಗೆ ಬಳಸಿದ್ದು ಕೂಡ ಪಟ್ಟಣ ಶೆಟ್ಟರೆ. ಅದನ್ನು ವಿಯೋಗ ಕಾವ್ಯ ಅಂತ ಕರೀತಾ ಇತ್ತು. ಯಾವುದನ್ನು ವಿಪ್ರಲಂಬ ಶೃಂಗಾರ ಅಂತ ಪಟ್ಟಣ ಶೆಟ್ಟರು ಬಳಸಿದ್ರೋ ಅದು ಬಳಸಿದ ಮೇಲೆ ನರಸಿಂಹಸ್ವಾಮಿ ಅವರಿಗೂ ಕೂಡ ಅದು ಹೌದು ಅಂತ ಅನ್ನಿಸ್ತು. ಅದು ಯಾಕಂದ್ರೆ ಅವ್ರು ಹೇಳದೆ ಹೌದು ಅನ್ನಂಗೆ ಹೇಳ್ತಾರೆ ಪಟ್ಟಣ ಶೆಟ್ಟರು. ಹೌದು ಅನ್ಸಿದ ಮೇಲೆ ಮುಂದೆ ಏನಿಲ್ಲ ಅಲ್ಲ, ಒಪ್ಪಿದ ಮೇಲೆ ಜೊತೆಗೆ ಹೋಗೋದು ಅಷ್ಟ ದಾರಿ ಇರೋದು. ಹಾಗಾಗಿ ಅವರು ನರಸಿಂಹಸ್ವಾಮಿಗಳಿಗೆ ಅನಿಸಿದ್ದು ನಂತರದವ್ರು ಬೇರೆಯವ್ರಿಗೂ ಅನ್ನಿಸ್ತು. ಹಾಗೆ ಅನ್ನಿಸಿದ್ದೆಲ್ಲ ಪಟ್ಟಣ ಶೆಟ್ಟರು ತೋರಿಸಿದ ತೋರು ಬೆರಳಿನ ಮೂಲಕ ನೋಡಿದವರಿಗೆ ಮಾತ್ರ ಹಂಗೆ ಅನ್ನಿಸ್ತದೆ. ಅದು ವಾಸ್ತವವಾಗಿ ಪಟ್ಟಣ ಶೆಟ್ಟರ ಕವಿತೆಗಳನ್ನು 19 ಸಂಕಲನ, ಇವತ್ತು ಬಿಡುಗಡೆ ಆಗ್ತಾ ಇರೋದು 19ನೆಯ ಸಂಕಲನ. ಇದು ಹೊಳೆಗೆ ಹೊಳೆದರ್ಥ ಅನ್ನೋದು. ಈ 19 ಸಂಕಲನಗಳನ್ನು ಹಿಂತಿರುಗಿ ನೋಡಿದಾಗ ಅವರು ತಮ್ಮ ಮಾತಿನಲ್ಲಿ ಹೇಳಿದರು, ನೀನಾದ ಮುಂದುವರಿಕೆ ಅಂತ. ಇದು ಕೂಡ ಅದು ಹೆಂಗೆ ವಿಪ್ರಲಂಬ ಶೃಂಗಾರ ಅಂತ ಹೇಳಿದಾರಲ್ಲ, ಅದೇ ಥರದ ಇನ್ನೊಂದು ಮಾತು. ಅದು ಅವರ ಕವಿತೆಯ ಶೇಡ್ಗಳಿದೆಯಲ್ಲ, ಅದನ್ನು ಕಪ್ಪು ಬಿಳುಪುಗಳಲ್ಲಿ ನೋಡ್ಲಿಕ್ಕೆ ಆಗದೇ ಇಲ್ಲ. ಅದನ್ನು ಹಲವು ಬಣ್ಣಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಅವರು ಗ್ರೇ ಅಂತ ಹೇಳಿದರೆ ಆ ಗ್ರೇನಲ್ಲಿ 100,000 ಬಣ್ಣಗಳಿರ್ತವೆ. ಅವರು ಗ್ರೇ ಅಂತ ಹೇಳಿ ನಮ್ಮ ದಾರಿ ತಪ್ಪಿಸ್ತಾರೆ, ದಿಕ್ಕು ತಪ್ಪಿಸ್ತಾರೆ. ಆದರೆ ಅವರ ಕವಿತೆಗಳ ಸ್ವರೂಪ ಇದೆಯಲ್ಲ, ಅದರ ವಸ್ತು ವೈವಿಧ್ಯತೆ ಇರ್ಬೋದು. ಅವರು ಬೆಳದಿಂಗಳಂಥ ಒಂದು ಸಂಗತಿಯನ್ನು ಇಟ್ಕೊಂಡು ಬರೆದ ಪದ್ಯ ಇದೆಯಲ್ಲ, ಕನ್ನಡದ ಅತ್ಯುತ್ತಮ ಪದ್ಯಗಳಲ್ಲಿ ಒಂದು ಅಂತ ಗುರುತಿಸೋದು. ಅದರಲ್ಲಿ ಅವರು ನೀನಾದ ಛಾಯೆಯನ್ನು ಅವರಿಗೆ ಕಾಣಿಸ್ತಿರಬಹುದು. ಅದು ಓದುಗರಾದ ನಮಗೆ ಕಾಣಿಸ್ಬೇಕಂತ ಏನಿಲ್ಲ. ಅದು ನಮಗೆ ಏನು ಕಾಣಿಸ್ತದೆ ಅಂತ ಅನ್ನೋದೇ ಸತ್ಯ ನಮಗೆ ಹೊರತು ಕವಿ ಹೇಳಿದ ಸತ್ಯ ಅಲ್ಲ. ಹಾಗಾಗಿ ಕವಿ ಮುಖ್ಯ ಅಲ್ಲ, ಕವಿತೆನೇ ಮುಖ್ಯ. ಕವಿ ಹೇಳಿದ್ದನ್ನು ಮಾತ್ರ ನಂಬಬೇಕಾಗಿಲ್ಲ ನಾವು. ಕವಿತೆ ನನಗೇನನ್ನು ಟ್ರಾನ್ಸ್ಫರ್ ಮಾಡ್ತದೆ ಅನ್ನೋದನ್ನೇ ಮುಖ್ಯ ನನಗೆ. ಹಾಗಾಗಿ ಬೆಳದಿಂಗಳ ಕವಿತೆ ಮಾತ್ರ ಅಲ್ಲ, ಅವರ ಮತ್ತೆ ಬಂದಿದ್ದಾಳೆ ಥರದ ಕವಿತೆ ಇರ್ಬೋದು, ಬೇಂದ್ರೆ ಕವಿತೆ ಇರ್ಬೋದು. ಮೊನ್ನೆ ಒಂದು ದಿನ ಇದಕ್ಕಿದ್ದಂಗೆ ಬೇಂದ್ರೆ ಪಟ್ಟಣ ಶೆಟ್ಟರ ಒಂದು 5 ಅತ್ಯುತ್ತಮ ಕವಿತೆಗಳ ಶೀರ್ಷಿಕೆ ಕೊಡು ಅಂತ ನನಗೆ ಹೇಮಾಂಟಿ ಫೋನ್ ಮಾಡಿದರು. ನನಗೆ ತಕ್ಷಣಕ್ಕೆ ಹೊಳೆದ 5 ಪದ್ಯಗಳು. ಬಹಳ ಜನ ಏನಾಗ್ತದೆ ಅಂತಂದರೆ, ನಿನ್ನ ಮರೆಯೂ ಮಾತು ಎಲ್ಲರೂ ಅದನ್ನೇ ಓದ್ತಾರೆ, ಅದನ್ನೇ ಹೇಳ್ತಾರೆ, ಅದನ್ನೇ ಇದು ಮಾಡ್ತಿರ್ತಾರೆ. ರಿಪೀಟೆಡ್ಲಿ ಯಾವುದನ್ನು ಹೇಳ್ತಿರ್ತೀವಿ ಅದೇ ಶ್ರೇಷ್ಠ ಅಂತ ಅನ್ನುವ ಒಂದು ಭ್ರಮೆ ಕೂಡ ಉಂಟಾಗ್ತದೆ. ವಾಸ್ತವವಾಗಿ ಅದು ನಿಜ ಆಗಿರೋದಿಲ್ಲ. ಪಟ್ಟಣ ಶೆಟ್ಟರ ಬಹಳ ಅದ್ಭುತವಾದ ಒಂದು ಪದ್ಯ ಇದೆ, ಹರಿಗೀತ ಅಂತ. ಹರಿಗೀತ ಅಂತ. ಅದು ಸಖಿಗೀತದ ಮಾದರಿ ಅಂತಂದರೆ ಅದು ಬರೀ ಫಾರ್ಮೆಟ್ನ ಕಾರಣಕ್ಕಾಗಿ ಮಾತ್ರ ಸಖಿಗೀತದ ಮಾದರಿ. ಅದು ದಾಂಪತ್ಯ ಗೀತದ ಮಾದರಿ. ಅದು ಒಂದು ಖಂಡಕಾವ್ಯದ ಮಾದರಿನಲ್ಲಿರುವ ಪದ್ಯ. ಅದು ಆ ಪದ್ಯವನ್ನು ಹರಿಯ ಜೊತೆಗಿನ ಸಖಿಗೀತ. ಅದು ಹರಿಯ ಜೊತೆಗಿನ ಒಡನಾಟವನ್ನು ಒಬ್ಬ ಸಖಿ ಕಟ್ಟಿಕೊಡುವ ಕ್ರಮದಲ್ಲಿ ಕಟ್ಟಿರುವ ಅದ್ಭುತವಾದ ಪದ್ಯ ಇದೆ. ಅಲ್ಲಿ ಕೂಡ ಎಲ್ಲಿ ವಿಪ್ರಲಂಬ ಶೃಂಗಾರ ಇದೆ ನನಗಂತೂ ಕಾಣಿಸಿಲ್ಲಪ್ಪ. ಅವರ
ಮತ್ತೆ ಬಂದಿದ್ದಾಳೆ ಕವಿತೆಯಲ್ಲಿ ಏನು ವಿಪ್ರಲಂಬ ಶೃಂಗಾರ ಇದೆ, ನಾನು ನೀನಾದ ವಿಪ್ರಲಂಬ ಶೃಂಗಾರವನ್ನೇ ಎಲ್ಲ ಕಡೆ ವಿಸ್ತರಿಸಿದ್ದಾರೆ ಅಂತ ಹೇಳಿದರೆ ಹೇಗೆ ನಂಬುವುದು? ಹಾಗೆ ನಂಬಲಿಕ್ಕೆ ಆಗುವುದಿಲ್ಲ. ಅದಲ್ಲದೆ ಸೀಮಾ ಪದ್ಯಗಳಲ್ಲಿರುವ ಆ ಪ್ರೀತಿ, ಆರ್ದ್ರತೆ, ಮಾರ್ಧವತೆ ಇದೆಯಲ್ಲ, ಅದನ್ನು ಬಹಳ ಅಪರೂಪದ ಕನ್ನಡ ಕವಿತೆಗಳ ಸಾಲಿನಲ್ಲಿ ನಿಲ್ಲುವಂಥದ್ದು. ಈ ವಸ್ತು ವೈವಿಧ್ಯತೆ ಪಟ್ಟಣ ಶೆಟ್ಟರ ಅಯಸ್ಕಾಂತ ಅಂತನೋ ಒಂದು ಅವರು ಸಾವಿನ ಬಗ್ಗೆ ಬರೆದ ಒಂದು ಪದ್ಯ ಇದೆ. ಆಮೇಲೆ 106 ಪದ್ಯಗಳು ಅಂತ ಒಂದು ಚುಟುಕುಗಳಂತ ಯಾವುದನ್ನು ನಂತರದ ದಿನಗಳಲ್ಲಿ ಬಹಳ ಕನ್ನಡ ಸಾಹಿತ್ಯ ಸಪ್ರೇಟ್ ಒಂದು ಪ್ರಕಾರ ಅಂತ ಬಿಂಬಿಸ್ತು. ಅದನ್ನು ಪಟ್ಟಣ ಶೆಟ್ಟರದ್ದು ಈ 3 ವಿಧಗಳಲ್ಲಿ ವಿಶೇಷತೆ ಇದೆ. ಏನು ಅಂತಂದರೆ, ಒಂದು, ಅವರ ಕವಿತೆಗಳಲ್ಲಿರುವ ವಸ್ತು ವೈವಿಧ್ಯತೆ. ಅದು ಬರೀ ಪ್ರೀತಿ ಮಾತ್ರ ಅಲ್ಲ, ಬರೀ ವಿಪ್ರಲಂಬ ಶೃಂಗಾರ ಮಾತ್ರ ಅಲ್ಲ, ಬರೀ ವಿಯೋಗ ಮಾತ್ರ ಅಲ್ಲ, ಅದು ವಸ್ತುವಿನ ವೈವಿಧ್ಯಮಯವಾದ ಒಂದು ಆಡುಂಬಲ. ಅದು ಆ್ಯಕ್ಚುಲಿ ಅಲ್ಲಿ ಎಲ್ಲ ಥರದ ಪದ್ಯಗಳಿವೆ. ಪಟ್ಟಣ ಶೆಟ್ಟರ ಹಾಗೆ ವೈವಿಧ್ಯಮಯವಾದ ಪದ್ಯಗಳನ್ನು ಬರೆದವರು ಕನ್ನಡದಲ್ಲಿ ಅಪರೂಪ. ಈಗ ಬರೀತಾ ಇರೋರಲ್ಲಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಇವರಷ್ಟು ಪದ್ಯಗಳನ್ನು ಬರಿತಾ ಇರೋರು ಕೂಡ ಯಾರೂ ಇಲ್ಲ ಈಗ ಆ್ಯಕ್ಚುಲಿ. ಸೊ ಕಳೆದ 60 ವರ್ಷಗಳಲ್ಲಿ, ಅದನ್ನು ಹಿಂದಿನೊಂದು 5 ವರ್ಷ ಸೇರಿದ 6.5 ದಶಕಗಳ ಕಾಲ ಸತತವಾಗಿ ಪದ್ಯವನ್ನು ಒಂದು ಶ್ರದ್ಧೆಯಿಂದ, ಪ್ರೀತಿಯಿಂದ, ಕಾಳಜಿಯಿಂದ, ಕಳಕಳಿಯಿಂದ ಕಟ್ತಾ ಬಂದಿದ್ದರೂ ಕೂಡ ಅವರ ಕಾವ್ಯ ಮೋಹ ಕಡಿಮೆ ಆಗಿಲ್ಲ. ಅದು ಹೊಳದರ್ಥದಲ್ಲಿ ಕೂಡ ಮುಂದುವರೆದಿದೆ. ಇದು ಬರೀ ವಸ್ತು ವೈವಿಧ್ಯತೆಯ ದೃಷ್ಟಿಯಿಂದ ಮಾತ್ರ ಅಲ್ಲ. ನೀವು ಚಿಂತಾಮಣಿಯಲ್ಲಿರುವ ಪದ್ಯಗಳು, ಯಾರು ಬಾಗಿಲದಲ್ಲಿರುವ ಪದ್ಯದಲ್ಲಿ, ಜೀವಕಾನನದಲ್ಲಿರುವ ಪದ್ಯಗಳು, ಅವರ ಸಮಗ್ರ ಕಾವ್ಯ ಬಂದ ನಂತರವೇ 8 ಸಂಕಲನಗಳು ಬಂದಿವೆ. 8 ಸಂಕಲನಗಳು ಬಂದಿವೆ. ಅದೇ 12 ಸಂಕಲನ ಸೇರಿದ್ದು ಸಮಗ್ರ ಕಾವ್ಯ ಬಂದಿತ್ತು. ಆ 8 ಸಂಕಲನಗಳು ಸಮಗ್ರ ಕಾವ್ಯದ ನಂತರ ಬಂದಿವೆ. ಈ 8 ಸಂಕಲನಗಳು ಸಮಗ್ರ ಕಾವ್ಯಕ್ಕಿಂತ ಭಿನ್ನವಾದ ಕವಿತೆ. ಅಂದರೆ ಪ್ರತಿ ಸಂಕಲನಕ್ಕೆ ಪಟ್ಟಣ ಶೆಟ್ಟರದ ಕಾವ್ಯದ ವಸ್ತು ಬದಲಾಗ್ತಾ ಬಂದಿದೆ. ಬರೀ ವಸ್ತು ಮಾತ್ರ ಬದಲಾಗಿಲ್ಲ, ಅದನ್ನು ನೋಡುವ, ಟ್ರೀಟ್ಮೆಂಟ್ ಮಾಡುವ ಕ್ರಮ ಕೂಡ ಬದಲಾಗಿದೆ. ಅಂದರೆ ಯಾವುದನ್ನು ಕವಿತೆ ಹೇಳಲಿಕ್ಕೆ ಪಟ್ಟಣ ಶೆಟ್ಟರು ಬಳಸುವ ತಂತ್ರ ಇದೆಯಲ್ಲ, ಆ ತಂತ್ರ ಕೂಡ ಬಹಳ ಭಿನ್ನವಾದ ತಂತ್ರವನ್ನು ಬಳಸ್ತಾ ಬರ್ತಾರೆ. ಒಂದೇ ಫಾರ್ಮೆಟ್ನ ಪದ್ಯಗಳಿಲ್ಲ. ಅವರೊಬ್ಬ ಪ್ರಯೋಗಶೀಲ ಕವಿ ಅಂತ ನನಗೆ ಅನ್ನಿಸ್ತದೆ. ಅವರಷ್ಟು ಪ್ರಯೋಗಗಳನ್ನು ಕನ್ನಡದಲ್ಲಿ ಮಾಡಿರುವವರು, ಅವರಷ್ಟು ಮತ್ತೊಬ್ಬರು ಅಪರೂಪ ಅಂತ ಅನ್ನಿಸ್ತದೆ ನನಗೆ. ಇದರ ನವೋದಯ ಕಾಲದಲ್ಲಿ ಇದ್ದರೂ ಆ ಥರದ ಕವಿಗಳು, ನವ್ಯದ ನಂತರದ ಕಾಲದಲ್ಲಿ ಇವರ ತಲೆಮಾರಿನ ಕವಿಗಳಲ್ಲಿ ಇಷ್ಟೊಂದು ವೈವಿಧ್ಯಮಯವಾದ ವಸ್ತು ಮತ್ತು ತಂತ್ರದ ದೃಷ್ಟಿಯಿಂದ ಕಾವ್ಯವನ್ನು ಕಟ್ಟುವ ಕ್ರಿಯೆಯಲ್ಲಿ ಬಹಳ ಶ್ರದ್ಧೆ ಇರುವಂಥವ್ರು. ಈ ಕವಿತೆಯ ಜೊತೆಗೆ ಅವರಿಗೆ ಕವಿತೆ ಅನ್ನೋದೊಂದು ಪದಗಳ ಜೊತೆಗಿನ ಆಟ. ಅದು ಆ ಆಟ ಆಡ್ತಾನೆ ಅವರೊಂದು ಹೊಸದಾದ ಅರ್ಥವನ್ನು, ಒಂದು ಹೊಸದಾದ ಒಂದು ಲೋಕವನ್ನು ಸೃಷ್ಟಿಸಬಲ್ಲರು. ಈ ಭಾಷೆ ಇದೆಯಲ್ಲ, ಪಟ್ಟಣ ಶೆಟ್ಟರ ಭಾಷೆ ಕೂಡ, ಅದು ಕೂಡ ಬಹಳ ಒಂದಕ್ಕಿಂತ ಒಂದು ಭಿನ್ನವಾಗುತ್ತಾ ಬೆಳೀತಾ ಬದಲಾಗ್ತಾ ಹೋಗಿದೆ. ಈ 3 ವಿಷಯದಲ್ಲಿ, ಭಾಷೆ, ಸಂರಚನೆ ಮತ್ತು ವಸ್ತು, ಈ 3 ದೃಷ್ಟಿನಲ್ಲೂ ಪಟ್ಟಣ ಶೆಟ್ಟರು ಬಹಳ ಭಿನ್ನವಾದ, ಅಪರೂಪದ, ಮಹತ್ವದ ಕವಿತೆಗಳನ್ನು ಬರೆದಿದ್ದಾರೆ. ಈ ಮಾತುಗಳನ್ನು ನಾನು ನೀನಾ 60ರ ಕಾರ್ಯಕ್ರಮದಲ್ಲಿ ಹೇಳಬೇಕನ್ನೋ ಕಾರಣಕ್ಕಾಗಿ ಹೇಳ್ತಾ ಇಲ್ಲ. ಇದು ನಿಜವಾಗಿ ನನಗೆ ಅನಿಸಿದ್ದು. ನಾನು ಕವಿತೆ ಬಗ್ಗೆ ಮಾತಾಡುವ ವಿಮರ್ಶಕನೂ ಅಲ್ಲ, ಕವಿತೆಯನ್ನು ಪ್ರೀತಿಯಿಂದ, ಆಸಕ್ತಿಯಿಂದ ಓದುವ ವ್ಯಕ್ತಿ ನಾನು. ಬಹಳ ಅಂದರೆ ಒಂದು 4 ಪ್ರಶ್ನೆ ಕೇಳೋವಿರ್ಬೋದು. ನಾನು ಪ್ರಶ್ನೆ ಕೇಳೋದು ಮಾತ್ರ ಗೊತ್ತು ನನಗೆ. ಆದರೆ ಪಟ್ಟಣ ಶೆಟ್ಟರ ಕವಿತೆಗಳನ್ನು ಓದ್ತಾ ನಾನು ಬೆಳೆದ ನಮ್ಮ ಭಾವಕೋಶದ ವಿಸ್ತರಣೆಯನ್ನು ಮಾಡಲಿಕ್ಕೆ ಅವರ ಕವಿತೆಗಳು ಕಾರಣ ಆಗಿವೆ. ಮತ್ತು ಅವು ಕನ್ನಡದ ಕವಿತೆಗಳ ಭಾವಕೋಶದ ವಿಸ್ತಾರ ಕೂಡ ಆಗಿದೆ. ಅವರು ಏಕಕಾಲಕ್ಕೆ ತಮ್ಮ ಕವಿತೆಗಳನ್ನು ಬರೆಯುತ್ತಿರುವುದರ ಜೊತೆಗೇ ಕನ್ನಡದ ಕಾವ್ಯ ಪರಂಪರೆಯೊಂದಿಗೆ ಮುಖಾಮುಖಿಯಾಗ್ತಾ, ಅಲ್ಲಿನ ಭಾಷೆ, ವಸ್ತು, ಛಂದಸ್ಸು ಅವುಗಳೆಲ್ಲದರ ಜೊತೆಗೆ ಮುಖಾಮುಖಿ ಆಗ್ತಾ, ಅದನ್ನು ಮತ್ತೊಮ್ಮೆ ಅವುಗಳ ಜೊತೆಗೆ ಮುಖಾಮುಖಿಯಾಗುತ್ತಾ ಹೊಸ ವಿನ್ಯಾಸದಲ್ಲಿ, ಹೊಸ ಸ್ತರದಲ್ಲಿ ಅವುಗಳನ್ನು ಕಟ್ಟಿಕೊಡ್ತಾರೆ. ಹೀಗೆ ವೈವಿಧ್ಯಮಯವಾದ ಕವಿತೆಗಳನ್ನು ಕಟ್ಟುವ ಆಮೇಲೆ ಅವರು ಒಂದು ಕವಿತೆಯನ್ನು ಬರೆದು ಬಿಡುವುದಿಲ್ಲ, ಅದನ್ನು ಮತ್ತೆ ರಿಪೇರಿ ಮಾಡ್ತಾರೆ. ಆ ರಿಪೇರಿ ಆಗುವಾಗ ಎಷ್ಟು ಆಗಿರ್ತದೆ ಅಂದರೆ, ಮೊದಲು ಬರೆದ ಕವಿತೆಗೂ ಆ ರಿಪೇರಿ ಆಗ್ತಾ ಬಂದ ಕವಿತೆಗೂ ಇರುವ ವ್ಯತ್ಯಾಸ ಅಂದರೆ, ನೀವು ಎರಡನ್ನು ಆರಾಮಾಗಿ ಪಕ್ಕನೆ ಪ್ರಕಟಿಸಿದರೆ ಓದುಗನಿಗೆ ಗೊತ್ತಾಗಲಿಕ್ಕಿಲ್ಲ. ಅದು ಅಷ್ಟೊಂದು ಪ್ರಯೋಗಶೀಲತೆ ಮತ್ತು ಕಟ್ಟುವ ಕ್ರಮದಲ್ಲಿ ಅವರಿಗೆ ಆಸಕ್ತಿ ಮತ್ತು ಕಾಳಜಿ. ಅವರು ಪದ್ಯ ಬರೀಲಿ,
ಗದ್ಯ ಬರೀಲಿ, ಅವರಿಗೆ ಪದ್ಯ ಮತ್ತು ಗದ್ಯ ಅನ್ನೋದು ಎರಡು ಬೇರೆ ಬೇರೆ ಸಂಗತಿಗಳಲ್ಲ. ಆ ವಿಷಯದಲ್ಲಿ ಕವಿಯನ್ನು ನಂಬಬಹುದು ನಂಬಬಹುದು ನಾವು. ಆದರೆ ಅವರ ಗದ್ಯ ಕೂಡ ಅವರ ಕಾವ್ಯದ ಮುಂದುವರಿಕೆನೆ ಅಂತ ಅನ್ನಿಸ್ತದೆ. ಅವರ ನಾಟಕ ಕೂಡ ಅವರ ಕಾವ್ಯದ ಮುಂದುವರಿಕೆ. ಅಷ್ಟರ ಮಟ್ಟಿಗೆ ಮಾತ್ರ ಅವರ ಭಾಷೆ, ಅದರ ಟ್ರೀಟ್ಮೆಂಟ್ ಮತ್ತು ಅದರ ಸಂವೇದನೆಯ ದೃಷ್ಟಿಯಿಂದ ಹೊರತು ವಸ್ತು ವೈವಿಧ್ಯತೆ ದೃಷ್ಟಿಯಿಂದ ಖಂಡಿತ ಅಲ್ಲ. ಅವರ ನಾಟಕಗಳು ಕೂಡ ತಮ್ಮ ಗೇಯ ಗುಣದಿಂದ ಮತ್ತು ಕಾವ್ಯಾತ್ಮಕತೆಯಿಂದ ಅವು ಗಮನ ಸೆಳೀತವೆ. ಇಲ್ಲಿ ನಾನು ಈಗ ಮಾತಾಡಲಿಕ್ಕೆ ನನ್ನ ಹೆಚ್ಚಿನ ಪುಸ್ತಕಗಳ ಬಗ್ಗೆ ಮಾತಾಡೋದಿಲ್ಲ, ಯಾಕಂದರೆ ಆ ಪುಸ್ತಕಗಳನ್ನು ನೀವೇ ಓದಿ ನೋಡಿ ತಿಳ್ಕೊಳ್ಳಿ. ಆದರೆ ಒಟ್ಟು ಅವುಗಳನ್ನು ಸ್ಥೂಲವಾಗಿ ಪರಿಚಯಿಸಲಿಕ್ಕೆ ಇದು ಮಾಡ್ತೀನಿ. ಇದು ಹೊಳಗೆ ಹೊಳೆದರ್ಥ ಅಂತನ್ನೋದು ಪಟ್ಟಣಶೆಟ್ಟರ 19ನೇ ಕವನ ಸಂಕಲನ. ಇದಕ್ಕೆ ಮೊದಲು ಯುಗಾಂತ ಅಂತ ಹೆಸರಿಟ್ಟಿದ್ವಿ, ಆಮೇಲೆ ಅದು ಬೇಡ ಅಂತ ಹೊಳಗೆ ಹೊಳೆದರ್ಥ ಅಂತ ಇಟ್ಟು. ಇದರಲ್ಲಿ ಒಟ್ಟು 44 ಪದ್ಯಗಳಿವೆ. ಇವು ಅವರ ಎಲ್ಲ ಹಿಂದಿನ ಸಂಕಲನಗಳಿಗಿಂತ ಭಿನ್ನವಾದ ಪದ್ಯಗಳು, ಬೇರೆ ರೀತಿಯಿಂದ ಕಟ್ಟಲ್ಪಟ್ಟ ಪದ್ಯಗಳು. ಇದರಲ್ಲಿ ಎಲ್ಲ ಥರದ ಕವಿತೆಗಳಿವೆ, ಸಣ್ಣ ಸಣ್ಣ ಕವಿತೆಗಳು ಇವೆ, ಮತ್ತು ಇದರಲ್ಲಿ 44 ಪದ್ಯಗಳಿವೆ. ನನ್ನ ಗೊತ್ತಿರೋ ಹಾಗೆ ಪಟ್ಟಣಶೆಟ್ಟರ ಅತಿ ಸಣ್ಣ ಸಂಕಲನ ಇದು. ಕನಿಷ್ಠ 54ಕ್ಕಿಂತ ಕಡಿಮೆ ಇರುವ ಪದ್ಯಗಳನ್ನು ಅವರು ಯಾವತ್ತೂ ಹಾಕಿಲ್ಲ ಎಲ್ಲ ಸಂಕಲನದಲ್ಲಿ. ಆದರೆ ಇದು ಹೊಳಗೆ ಹೊಳೆದರ್ಥದ ನಂತರ ಇನ್ನೂ ತರಬಹುದಾದ ಕವಿತೆಗಳು. ಅವರು ಕವಿತೆ ಅನ್ನೋದು ಅವರಿಗೆ ಜೀವನ್ಮರಣದ ಪ್ರಶ್ನೆ. ಉಸಿರಾಷ್ಟದಷ್ಟೇ ಸರಳ ಮತ್ತು ಸರಾಗ ಅವರಿಗೆ. ಅವರು ಕವಿತೆ ಬರೀಲಿಲ್ಲ ಅಂದರೆ ಅವ್ರು ಭಾಳ ಡಿಸ್ಟರ್ಬ್ ಇರ್ತಾರೆ. ಅವ್ರು ಕವಿತೆ ಬರೆದ್ರೆ ಆರಾಮಿರ್ತಾರೆ. ಅವ್ರು ಆರಾಮಿದ್ದಾರೆ ಅನ್ನೋದಕ್ಕೆ ಒಂದೇ ಸಾಕ್ಷಿ ಅವ್ರು ಕವಿತೆ ಬರಿತಾ ಇರೋದು. ಅವ್ರು ಕವಿತೆ ಬರಿತಾ ಇರಲಿ ಮತ್ತು ಅವರು ಆ ಕವಿತೆ ಬರೆಯುವ ಮೂಲಕ ಸದಾಕಾಲ ಆರಾಮಾಗಿರಲಿ ಅಂತ ನಾನು ಬಯಸ್ತೇನೆ. ಅವ್ರದ್ದು ಇನ್ನೊಂದು ಪುಸ್ತಕ ನುಡಿಸೊಗಡು. ಈ ನುಡಿಸೊಗಡು ಅಂತ ಅನ್ನೋದು ಕೂಡ ಇದು ಆ್ಯಕ್ಚುಲಿ ಮೊದಲು ಸಖ್ಯದ ಆಖ್ಯಾನ ಮತ್ತು ಮಾತು ಮುಗಿದಿಲ್ಲ ಪುಸ್ತಕದ ಮುಂದುವರಿಕೆಯಾಗಿ ಅದರ ಭಾಗವಾಗಿ ಬರಬೇಕಾಗಿತ್ತು. ಬಟ್ ಇದರ ಕನ್ನಡ ಭಾಷೆ ಮತ್ತು ನುಡಿಯ ಕುರಿತಾದ ವಿಷಯವನ್ನು ಒಳಗೊಂಡದ್ರಿಂದ ಇದನ್ನು ಸಪ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡಿ ಇದನ್ನು ಪ್ರತ್ಯೇಕವಾಗಿ ತರಲಾಗಿದೆ. ಇದರಲ್ಲಿ ಒಟ್ಟು 9 ಲೇಖನಗಳಿವೆ. 8 ಲೇಖನಗಳು ಕನ್ನಡ ಭಾಷೆ ಮತ್ತು ಅದರ ಸ್ವರೂಪ, ಅದರ ಕನ್ನಡ ನಾಡು ಕಟ್ಟುವ ಕ್ರಮ, ಅದನ್ನು ಇಟ್ಕೊಂಡು ಬರೆದ ಬರಹಗಳು. 9ನೇ ಬರಹ ಅವರು ಸಾಹಿತ್ಯ ಅಕಾಡೆಮಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಗಾಗಿ ಹಾವೇರಿನಲ್ಲಿ ಮಾಡಿದ ಮಾತಿನ ಆಡಿದ ಮಾತಿನ ಮೀಟ್ ದ ಆಥರ್ ಅದನ್ನು ಅಲ್ಲಿನ ಆಲೋಚನೆಗಳನ್ನು, ಅಲ್ಲಿನ ಬರಹಗಳ, ಅಲ್ಲಿನ ಯೋಚನೆಗಳನ್ನು ಅವರು ಪಠ್ಯಕ್ಕಿಳಿಸಿದ್ದಾರೆ. ಪಟ್ಟಣಶೆಟ್ಟರಿಗೆ ಏನನ್ನೇ ಬರೆದರೂ ಪ್ರೀತಿ ಮತ್ತು ಕಾಳಜಿಯಿಂದ ಬರೀತಾರೆ, ಕಳಕಳಿಯಿಂದ ಬರೀತಾರೆ. ಅದು ಅವರ ಶಬ್ದಗಳಲ್ಲಿ, ಅವರ ಅಕ್ಷರಗಳಲ್ಲಿ, ಅವರ ಪದಗಳಲ್ಲಿ ಅದು ದಾಖಲಾಗಿರ್ತದೆ. ಇಂಥ ಪ್ರೀತಿ ವಿಪ್ರಲಂಬ ಮಾತ್ರ ಅಲ್ಲ, ಅದು ವಿಪ್ರಲಂಬ ಅನ್ನೋದು ಪ್ರೀತಿಯ ಒಂದು ಛಾಯೆ. ಅದು ಪ್ರೀತಿ ಪಟ್ಟಣಶೆಟ್ಟರ ಕಾವ್ಯದ ಮುಖ್ಯ ಗುಣವೇ ಹೊರತು ವಿಪ್ರಲಂಬ ಅಲ್ಲ. ಈ ಮಾತನ್ನು ಭಾಳ ಸ್ಪಷ್ಟವಾಗಿ ರಘು ಹೇಳಿದರು. ಅದನ್ನು ನಾನು ಮತ್ತೊಂದು ಸಲ ಅದನ್ನೇ ಹೇಳಬೇಕಂತ ಅನಿಸ್ತು. ಇಲ್ಲಿ ಮಾತನಾಡಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟ ಹೇಮಾ ಪಟ್ಟಣಶೆಟ್ಟಿ ಅವರಿಗೆ, ಪಟ್ಟಣಶೆಟ್ಟರಿಗೆ ಮತ್ತು ಕೇಳಿದ ತಮಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನಮಸ್ಕಾರ.